ಸಿಟಿ ಎಕ್ಸಾಮ್ಗೆ ಸಿಕ್ಕಾಪಟ್ಟೆ ಟಫ್ ರೂಲ್ಸ್ ಇದೆ. ಪರೀಕ್ಷಾರ್ಥಿಗಳು ಪರದಾಡ್ತಾ ಇದ್ದಾರೆ. ಎಕ್ಸಾಮ್ ಹಾಲ್ಗೆ ಹಿಜಾಬ್ ಆಗಲಿ ಬುರ್ಕಾ ಆಗಲಿ ಹಾಕೊಂಡು ಹೋಗಂಗಿಲ್ಲ. ಸಿಟಿ ಎಕ್ಸಾಮ್ ಟಫ್ ರೂಲ್ಸ್, ಪರೀಕ್ಷಾರ್ಥಿಗಳು ಪರದಾಡ್ತಾ ಇದ್ದಾರೆ. ಗೇಟ್ ಬಳಿಯೇ ಹಿಜಾಬ್ ಬುರ್ಕಾವನ್ನ ತೆಗೆಸಿ ಅಲ್ಲಿನ ಸಿಬ್ಬಂದಿ ಎಕ್ಸಾಮ್ ಹಾಲ್ಗೆ ಕಳಿಸಿದ್ದಾರೆ. ಕಿವಿ ಓಲೆ ಮತ್ತೆ ಮೂಗ್ಬಟ್ಟು ಧರಿಸಿದ್ರು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಅದನ್ನು ಕೂಡ ತೆಗೆದಿಟ್ಟು ಹೊರಗಡೆ ಹೋಗಬೇಕು. ನಿನ್ನೆಯಂತೆ ಓಲೆ ಸರ ಶೂ ಧರಿಸಿ ಬಂದಿದ್ರು ವಿದ್ಯಾರ್ಥಿಗಳು. ಗೇಟ್ ಬಳಿಯೇ ಸಂಪೂರ್ಣ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ ಸಿಬ್ಬಂದಿ. ಫೇಶಿಯಲ್ ರೆಕಗ್ನೈಸೇಷನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿ ಪರಿಶೀಲನೆ ಮಾಡಲಾಗ್ತಿದೆ. ಇವತ್ತು ಭೌತಶಾಸ್ತ್ರ, ರಸಾಯನಶಾಸ್ತ್ರಗಳಿಗೆ ನಡೆಯುವಂತಹ ಪರೀಕ್ಷೆ ಇದು. ಟಫ್ ರೂಲ್ಸ್ ಇದೆ ನೋಡಿ. ಬುರ್ಕಾ, ಹಿಜಾಬ್ ಎಲ್ಲವನ್ನ ಕೂಡ ಹೊರಗಡೆನೆ ತೆಗೆದು ವಾಪಸ್ ಕಳಿಸ್ತಾ ಇದ್ದಾರೆ. ಜೊತೆಗೆ ಕಿವಿ ಓಲೆ ಮತ್ತೆ ಮೂಗುತಿಯನ್ನ ಕೂಡ ಧರಿಸೋ ಹಾಗಿಲ್ಲ, ಅದನ್ನು ಕೂಡ ತೆಗೆದು ಒಳಗಡೆ ಕಳಿಸ್ತಾ ಇದ್ದಾರೆ ಸಿಬ್ಬಂದಿ. ಚೆಕ್ ಮಾಡಿ ಕಳಿಸ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಬಹಳ ಟಫ್ ಆಗಿ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗ್ತಾ ಇದೆ ಅಂಡ್ ಸ್ಟ್ರಿಕ್ಟ್ ಆಗಿ ನಡೆಸಲಾಗ್ತಿದೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ನಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಸಿಇಟಿಯ ಮುಖ್ಯ ಪರೀಕ್ಷೆ ನಡೀತಾ ಇದೆ. ಇವತ್ತು ಮತ್ತೆ ನಾಳೆ ಮುಖ್ಯ ಪರೀಕ್ಷೆ ನಡೆಯುತ್ತೆ. ನಿನ್ನೆಯಿಂದಲೂ ಕೂಡ ಈ ಒಂದು ಸಿಇಟಿ ಪರೀಕ್ಷೆ ಆರಂಭ ಆಗಿತ್ತು. ನಿನ್ನೆ ಹೊರಭಾಗ ಹಾಗೆ ಗಡಿನಾಡು ಮಕ್ಕಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲಾಯಿತು. ಇವತ್ತು ಪ್ರಮುಖವಾಗಿ ಭೌತಶಾಸ್ತ್ರ ಹಾಗೆ ರಸಾಯನಶಾಸ್ತ್ರದ ಎಕ್ಸಾಮ್ ನಡೆಯುತ್ತೆ. ಸದ್ಯ ಪ್ರತಿ ವರ್ಷಕ್ಕಿಂತ ಈ ಬಾರಿ ಸಿಇಟಿ ಎಕ್ಸಾಮ್ನ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿರುವಂಥದ್ದು. ಸದ್ಯ ನಾನಿವಾಗ ಮಲ್ಲೇಶ್ವರಂನ 18th ಕ್ರಾಸ್ನಲ್ಲಿರುವಂತಹ ಕಾಲೇಜ್ ಮುಂಭಾಗದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಏನಿದೆ, ಈ ಒಂದು ಕಾಲೇಜು ಕೂಡ ಒಂದು ಸಿಇಟಿ ಸೆಂಟರ್. ಸೊ ಇಲ್ಲೂ ಕೂಡ ಅಂದ್ರೆ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಅನ್ನ ಮಾಡಲಾಗ್ತಾ ಇದೆ. ಅಂದ್ರೆ ನೀಟ್ ಮಾದರಿ ಆಗಿರ್ಬೋದು, ಹಾಗೆ ಪ್ರತಿಯೊಂದು ಕೂಡ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಯಾವ್ದೆಲ್ಲ ನಡೆಯುತ್ತೆ ಆ ಒಂದು ಮಾದರಿಯಲ್ಲಿ, ಅಂದ್ರೆ ಪ್ರಮುಖವಾಗಿ ಮೂಗ್ಬಟ್ಟು ಆಗಿರಬಹುದು, ಕಿವಿ ಓಲೆ ಆಗಿರಬಹುದು, ಫುಲ್ ಸ್ಲೀವ್ ಶರ್ಟ್ ಆಗಿರ್ಬೋದು, ಯಾವುದೂ ಕೂಡ ಹಾಕೋಂಗಿಲ್ಲ. ಈವನ್ ಹೆಣ್ಮಕ್ಳು ದುಪ್ಪಟ್ಟ ಕೂಡ ಹಾಕೋಂಗಿಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲವನ್ನೂ ಕೂಡ ಅಂದ್ರೆ ಬಿಚ್ಚಿಸಿ ಕೊಡ್ತಾ ಇರುವಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಅನ್ನ ಮಾಡಿರುವಂಥದ್ದು ಈ ಬಾರಿ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಬರ್ತಾ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ ಆಲ್ ಟಿಕೆಟ್, ಹಾಗೆ ಪೆನ್, ಇದನ್ನ ಹೊರತುಪಡಿಸಿ ಬೇರೆ ಏನನ್ನೂ ಕೂಡ ಕೊಂಡೊಯ್ಯುವಂತಿಲ್ಲ. ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಇಲ್ಲಿ ಸಿಬ್ಬಂದಿಗಳು ಕಳಿಸ್ತಾ ಇರುವಂಥದ್ದು. ಏನು ನಿನ್ನೆ ಕನ್ನಡ ಪರೀಕ್ಷೆ ನಡೀತು, ಆ ಒಂದು ಪರೀಕ್ಷೆಯ ಸಮಯದಲ್ಲಿ ಕೆಲವೊಂದಿಷ್ಟು ಜನ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು. ಎಲ್ಲರೂ ಕೂಡ ಫುಲ್ ಸ್ಲೀವ್ ಶರ್ಟ್ಸ್ಗಳನ್ನ ಹಾಕೊಂಡು ಬಂದಿದ್ರು, ಹಾಗೆ ಓಲೆ ಆಗಿರ್ಬೋದು, ಸರ, ಇವೆಲ್ಲವನ್ನು ಕೂಡ ಧರಿಸಿ ಬಂದಿದ್ರು. ಸೊ ಹೀಗಾಗಿ ನಿನ್ನೆಯೂ ಕೂಡ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಅವರು ಕೂಡ ಹೇಳಿದ್ರು, ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಒಂದು ವೇಳೆ ನಾಳೆ ಏನಾದರೂ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಬಂದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಒಳಗೆ ಬಿಡೋದಿಲ್ಲ ಅಂತ ಹೇಳಿ. ಅದರ ರೀತಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಚೆಕ್ ಮಾಡಿ ಕಳಿಸ್ತಾ ಇರುವಂಥದ್ದು. ಹಾಗೆ ಪ್ರಮುಖವಾಗಿ ಈ ವರ್ಷ ಫೇಶಿಯಲ್ ರೆಕಗ್ನೈಸೇಷನ್, ಅಂದ್ರೆ ಒಮ್ಮೆ ಆ ಒಂದು ಏನು ಅಭ್ಯರ್ಥಿಯ ಫೋಟೋವನ್ನ ಕ್ಲಿಕ್ಕಿಸಿದಾಗ ಅವರ ಫೋಟೋ ಕೂಡ ಬರುತ್ತೆ. ಈ ರೀತಿ ಫೇಶಿಯಲ್ ರೆಕಗ್ನೈಸೇಷನ್ ಅಂದ್ರೆ ಹಾಲ್ ಟಿಕೆಟ್ ಅಲ್ಲಿ ಇರುವಂತಹ ಫೋಟೋ ಹಾಗೆ ಬಂದಿರುವಂತಹ ವ್ಯಕ್ತಿ ಅವರೇನಾ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಫೇಶಿಯಲ್ ರೆಕಗ್ನೈಸೇಷನ್ ಕೂಡ ಇರುವಂತದ್ದು. ತುಂಬಾ ಸ್ಟ್ರಿಕ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಒಳಭಾಗದಲ್ಲೂ ಕೂಡ ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಹಾಗೆ ಪೊಲೀಸರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಚೆಕ್ ಮಾಡ್ತಾ ಇದ್ದಾರೆ. ಹಾಗೆ ಪ್ರಮುಖವಾಗಿ ಏನು ಹಿಜಾಬ್ ಆಗಿರಬಹುದು ಅಥವಾ ಬುರ್ಕಾ ಆಗಿರ್ಬೋದು, ಇದು ಯಾರಾದರೂ ಧರಿಸಿ ಬಂದಿದ್ರೆ ಅವರನ್ನು ಕೂಡ ಏನು ಬಿಚ್ಚಿಸಿ ಕಳಿಸ್ತಾ ಇರುವಂತಹ ಕೆಲಸಗಳನ್ನು ಕೂಡ ಇಲ್ಲಿ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಕ್ಲಿಪ್ ಆಗಿರ್ಬೋದು, ದಾರ ಆಗಿರ್ಬೋದು, ಚೈನ್ ಆಗಿರ್ಬೋದು, ಯಾವುದನ್ನು ಕೂಡ ಹಾಕುವಂತಿಲ್ಲ. ಅಂದ್ರೆ ಸ್ವಲ್ಪ ಈ ರೀತಿ ಟೆನ್ಷನ್, ಅಂದ್ರೆ ಆಲ್ರೆಡಿ ಪರೀಕ್ಷಾ ಪ್ರಾಧಿಕಾರ ಹೇಳಿತ್ತು ಈ ರೀತಿ ಧರಿಸ್ಕೊಂಡು ಬರಬಾರ್ದು ಅಂತ ಹೇಳಿ. ಆದ್ರೂ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಕೊನೆ ಮೂಮೆಂಟ್ ಅಲ್ಲಿ ಹೇಳ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಜನ ಸ್ವಲ್ಪ ಟೆನ್ಷನ್ ಕೂಡ ಆಗಿದ್ದಾರೆ. ಹಾಗೆ ಬೇರೆ ಬೇರೆ ಭಾಗದಿಂದ ಪೋಷಕರು ಕೂಡ ಬಂದಿರೋದ್ರಿಂದ ಪೋಷಕರಿಗೂ ಕೂಡ ಸ್ವಲ್ಪ ಟೆನ್ಷನ್ ಆಗ್ತಾ ಇರುವಂತದ್ದು, ಇಷ್ಟರ ಮಟ್ಟಿಗೆ ರೂಲ್ಸ್ ಅನ್ನ ಮಾಡ್ತಾ ಇರೋದಕ್ಕೆ. ಸೊ ಒಟ್ಟಿನಲ್ಲಿ ಈ ಬಾರಿ ಏನು ಎಕ್ಸಾಮ್ ಅಲ್ಲಿ ಯಾವುದೇ ರೀತಿ ಘಟನೆಗಳು, ಅಂದ್ರೆ ಯಾರು ಕೂಡ ಕಾಪಿ ಮಾಡಬಾರ್ದು ಅಥವಾ ಇನ್ಯಾವುದೇ ರೀತಿ ಘಟನೆಗಳು ನಡಿಬಾರ್ದು ಅಂತ ಹೇಳಿ ಈ ರೀತಿಯ ಸ್ಟ್ರಿಕ್ಟ್ ಆಗಿ ವಹಿಸಿರುವಂತದ್ದು. ಸಂಪೂರ್ಣವಾಗಿ ಚೆಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ಕೂಡ ಇದೆ. ಅಂದ್ರೆ ಕೇವಲ ಹೊರಭಾಗದಲ್ಲಿ ಅಷ್ಟೇ ಅಲ್ಲ, ಒಳಭಾಗದಲ್ಲಿ ಹೋದ ನಂತರವೂ ಕೂಡ ಏನು ಮಕ್ಕಳು ಬರೆಯುವಂತಹ ಪರೀಕ್ಷೆ, ಯಾರ ಹತ್ರನಾದ್ರೂ ಮಾತಾಡ್ತಾ ಇದ್ದಾರಾ ಅಥವಾ ಯಾವ ರೀತಿನಾದ್ರೂ ಕಾಪಿಗಳು ಮಾಡ್ತಾ ಇದ್ದಾರಾ, ಯಾರಾದ್ರೂ ಚೀಟಿಗಳನ್ನ ತಂದಿದ್ದಾರಾ, ಎಲ್ಲವನ್ನೂ ಕೂಡ ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಪ್ರತಿಯೊಂದು ಜಿಲ್ಲಾ ಸಿಇಒ ಕಚೇರಿಗಳಲ್ಲಿ ಈ ಒಂದು ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಕುತ್ಕೊಂಡು ಈ ಒಂದು ಲೈವ್ ಸ್ಟ್ರೀಮಿಂಗ್ ಅನ್ನ ನೋಡ್ತಾರೆ. ಒಟ್ಟಿನಲ್ಲಿ ಈ ಬಾರಿ ಸಿಇಟಿ ಪರೀಕ್ಷೆ ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಯಾವ ರೀತಿ ನಡೆಯುತ್ತೆ ಆ ಒಂದು ಮಾದರಿ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ತಪ್ಪುಗಳು ನಡಿಬಾರ್ದು ಅಂತ ಹೇಳಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಹಾಲ್ ಒಳಗೆ ಹೋಗಿ ಎಲ್ಲರೂ ಕೂಡ ಇನ್ನ ಎಕ್ಸಾಮ್ ಅನ್ನ ಬರೀತಾರೆ. ಹಾಗೆ ಎಲ್ಲರೂ ಕೂಡ ಚೆನ್ನಾಗಿ ಬರೀಲಿ, ಒಳ್ಳೆ ಅಂಕಗಳನ್ನ ತೆಗೆದು ಭವಿಷ್ಯದಲ್ಲಿ ಉತ್ತಮ ಪ್ರಜೆ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.
ಮೇಡಮ್ ನನ್ನ ಹೆಸರು ಕಲಾವತಿ ಅಂತ. ನಾವು ಆನೇಕಲ್ಲಿಂದ ಬಂದಿರೋದು. ನನ್ನ ಮಗಳ ಹೆಸರು ಅಮೃತ ಅಂತ. ಸ್ಟ್ರಿಕ್ಟ್ ಇದೆ ಈ ಸಲ. ಒಂದು ಮೂಗ್ಬಟ್ಟು ಅವರು ಹಾಕೋಷ್ಟಿಲ್ಲ, ಮತ್ತು ಒಂದು ಚೈನ್ ಆಗಿರ್ಬೋದು, ಬ್ರಾಸ್ಲೆಟ್ ಆಗಿರ್ಬೋದು, ಮತ್ತು ಥ್ರೆಡ್ ಆಗಿರ್ಬೋದು, ಕಾಲ್ ಚೈನ್ ಆಗಿರ್ಬೋದು, ಏನೂ ಹಾಕೋಂಗಿಲ್ಲ ಅವರು. ತುಂಬ ಸ್ಟ್ರಿಕ್ಟ್ ಇದೆ ಈ ಸಲ. ಹಾಗೆ ಮಕ್ಕಳು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ. ಟೆನ್ಷನ್ ಇದೆ ಅವ್ರ ಮುಖದಲ್ಲೂ, ನಮಗೂ ಟೆನ್ಷನ್ ಇದೆ, ಇಷ್ಟೊಂದು ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆಲ್ ದಿ ಬೆಸ್ಟ್ ಹೇಳ್ತೀನಿ ಎಲ್ಲ ಮಕ್ಕಳಿಗೂ. ಓಕೆ ಮೇಡಮ್, ನಿಮ್ಗೆ ಗೊತ್ತಿತ್ತ ಅಂದ್ರೆ ಈ ತರ ಎಲ್ಲ ಹಾಕಂಗಿಲ್ಲ ಅಂತ ಹೇಳಿ? ಅಂದ್ರೆ ಯಾಕಂದ್ರೆ ಆಲ್ ಟಿಕೆಟ್ ಅಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಅಂದರೆ ಮೂಗ್ಬಟ್ಟು ಸಹ ತೆಗಿಬೇಕು ಅಂತ ಗೊತ್ತಿರಲಿಲ್ಲ, ಅದನ್ನು ಹಾಕೊಂಡ್ಬಂದ್ಬಿಟ್ಟಿದ್ವಿ. ಓಕೆ, ದುಪ್ಪಟ್ಟ ಕೂಡ ಹಾಕು. ದುಪ್ಪಟ್ಟನೂ ಅಲೋ ಇಲ್ಲ, ಮತ್ತು ಶೂಸ್ ಅಲೋ ಇಲ್ಲ, ಓನ್ಲಿ ಸ್ಲಿಪ್ಪರ್ಸ್ ಮಾತ್ರನೇ ಅಲೋ ಇದೆ. ಮೇಡಮ್ ನನ್ನ ಹೆಸರು ಎಲ್ಲ ಎಕ್ಸಾಮ್ ನಡೀತಾ ಇದೆ ಕರ್ನಾಟಕದಲ್ಲಿ. CET ಎಕ್ಸಾಮ್ ಇಡೀ ಇಂಡಿಯಾದಲ್ಲಿ ನಡೀತಾ ಇರೋ ಗೊತ್ತಿಲ್ಲ. ಬಟ್ ಏನೇ ಸ್ಟ್ರಿಕ್ಟ್ ಮಾಡಲಿ, ನಾವು ಬಂದಿರೋ ರಾಜಾಜಿನಗರದಿಂದ ಮೇಡಮ್, ನಮ್ಮ ಹೆಸರು ರಂಗಸ್ವಾಮಿ ಗೌಡ್ರು ಅಂತ. ಬಟ್ ಏನೇ ಸ್ಟ್ರಿಕ್ಟ್ ಮಾಡಲಿ, ಬಟ್ ನಮ್ಮ ಮೈಂಡಲ್ಲಿ, ಮಕ್ಕಳು ಮೈಂಡಲ್ಲಿ ಇದ್ದರೆ ಅವ್ರು ಎಷ್ಟೇ ಸ್ಟ್ರಿಕ್ಟ್ ಮಾಡಲಿ, ಇದೆಲ್ಲ ಲೆಕ್ಕ ಬರಲ್ಲ. ಮೂಗು, ನತ್ತು, ಚೈನು, ಬಟ್ಟೆಗೆಲ್ಲ ಲೆಕ್ಕ ಬರಲ್ಲ. ಏನು ಗೊತ್ತಾ, ಚೆನ್ನಾಗಿ ಎಕ್ಸಾಮ್ ಬರೆದು ಪಾಸ್ ಆಗಿ ಅವ್ರು ಎಷ್ಟನ್ನ ರೂಲ್ಸ್ ಮಾಡ್ಕೊಳ್ಳಿ, ಅವ್ರು ಮಾಡಲಿ. ರೂಲ್ಸ್ ಇರೋದು ಒಳ್ಳೇದೇನೆ. ಏನಕ್ಕೆ ಮಾಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಅದೇನೋ ಒಂದು ಒಳ್ಳೇದು ಇರುತ್ತೆ ಅವ್ರು ಮಾಡಿದ್ದಾರೆ ಅಂದರೆ. ಅದಕ್ಕೆ ಮೇಯ್ನು ಮಕ್ಕಳು ಅವ್ರ ಮೈಂಡಲ್ಲಿ ಇರಬೇಕು, ಚೆನ್ನಾಗಿ ಬರಿಬೇಕು. ಇದೇ ಮೇಯ್ನ್ ಕಾನ್ಸೆಪ್ಟ್. ಏನಾದ್ರು ತೊಂದರೆಗಳು ಮಾಡ್ಕೋಬೋದು ಅಂತ ರೂಲ್ಸ್ ಮಾಡಿರ್ಬೋದು, ಇಲ್ಲ ಅಂತಲ್ಲ, ಮಾಡಲಿ, ಸಂತೋಷ. ಬಟ್ ಮಕ್ಳಿಗೆ ಏನು ಗೊತ್ತಾ, ಅವ್ರ ಮೈಂಡಲ್ಲಿ ಇರುತ್ತೆ ಹೆಂಗೆ ಬರಿಬೇಕು, ಹೆಂಗೆ ಮಾಡಬೇಕು ಅಂತ. ಅವ್ರ ಮೈಂಡ್